ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶೋಭಾ. ನಾನು ಇವತ್ತು ನೈಟಿಂದನೇ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ಡೈಲಿ ರೂಟೀನ್ ಒಟ್ಟಿಗೆ ಶೇರ್ ಮಾಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ನೈಟು ಎಲ್ಲ ಕೆಲಸನ ಮುಗಿಸಿ ಇವಾಗ ಊಟ ಮಾಡ್ಕೊಳ್ತಾ ಇದ್ದೀವಿ. ಸೊ ಇವತ್ತು ನೈಟಿಂದ ಮತ್ತು ನಾಳೆ ಇಡೀ ದಿವಸದ ಬ್ಲಾಗ್ನ ನೀವು ಒಟ್ಟಿಗೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ. ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಡೈಲಿ ರೂಟೀನ್ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲ ಕೆಲಸನೂ ಆಗಿದೆ, ಇವಾಗ ಊಟನ ಮಾಡ್ಕೊಳ್ತಾ ಇದೀವಿ. ಸೊ ಹಾಗಾಗಿ ಸೊ ಬನ್ನಿ ಇವತ್ತು ನೈಟ್ ಇದ್ದಾನೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮತ್ತೆ ಮಳೆ ಕೂಡ ಬೀಳ್ತಾ ಇದೆ. ಸೊ ನೋಡಿ ಮಳೆ ಬೀಳ್ತಾ ಇದೆ. ಇವಾಗ ಶೂ ಎಲ್ಲ ನಾಳೆ ಹಾಕೊಂಡು ಹೋಗೋ ಶೂ ಎಲ್ಲ ನೆಂದು ಹೋಗುತ್ತೆ, ಹಾಗಾಗಿ ಮೇಲೆ ತೆಗ್ಬಿಡ್ತೀನಿ. ನೋಡಿ ಮಳೆ ಜೋರಾಗಿ ಬೀಳ್ತಾ ಇದೆ. ಹೋಗ್ತಾ ಇದ್ದಾರೆ. ಎಲ್ಲರದ್ದು ಊಟ ಆಯಿತು, ನಂದು ಊಟ ಆಗಿಲ್ಲ. ಸೊ ಎಲ್ಲರೂ ಹಾಸಿಗೆ ಹಾಸ್ಕೊಂಡು ಮಾಡೋದು. ಸೊ ನೋಡಿ ಮಳೆ ಬೀಳ್ತಾ ಇದೆ. ಸೊ ನಮ್ಮ ಕೂತವ್ರೆ. ಇವಾಗಷ್ಟೇ ಸ್ಟಾರ್ಟ್ ಆಗಿದೆ ಮಳೆ, ಜೋರಾಗಿ ಬೀಳ್ತಾ ಇದೆ. ಅದು ಜೋರಾಗಿ ಬೀಳ್ತಾ ಉಂಟು ಮಳೆ. ಕಾಣಿಸಲ್ಲ, ಕತ್ಲೆ ಇದೆ ಅಲ್ವಾ, ಕಾಣಿಸ್ತಾ ಇಲ್ಲ. ಜೋರಾಗಿ ಬೀಳ್ತಾ ಇದೆ ಮಳೆ. ಸೊ ಕತ್ಲೆ ಇದೆ ಅಲ್ವಾ, ಅದಕ್ಕೋಸ್ಕರ ಕಾಣಿಸ್ತಾ ಇಲ್ಲ. ಇವಾಗ ಊಟ ಮಾಡಬೇಕು. ಸೊ ಊಟ ಮಾಡಿ ಮಲ್ಕೊಳ್ಳೋದು ಟೈಮ್ ಆಗಿದೆ. ಮತ್ತು ಈ ಬ್ಲಾಗ್ಸನ್ನ ನಾನು ನಾಳೆ ಕಂಟಿನ್ಯೂ ಮಾಡ್ತೀನಿ. ಫಸ್ಟು ಅಮ್ಮಗೆ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಚಿಕನ್ ಸಾಂಬಾರು ಹಾಗೆ ಪರೋಟ ತೊಗೊಂಬಂದಿದ್ವಿ. ಪರೋಟಾನ ಬಿಸಿ ಮಾಡಿದ್ದೀವಿ. ಸೊ ಬನ್ನಿ ಇವಾಗ ಅಮ್ಮನ ಫಸ್ಟ್ ಊಟ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಊಟ ಮಾಡ್ತೀನಿ. ಎಲ್ಲರದ್ದು ಊಟ ಆಯಿತು. ಪಾಪು ಕೂಡ ನಿದ್ದೆ ಹೋಗಿದ್ದಾನೆ. ಸಣ್ಣ ಒಂದು ಅಕ್ಕ ಮನೆಗೂ ಹೋಗಿದ್ದಾರೆ ಊಟ ಮಾಡ್ಕೊಂಡ್ಬರೋದಕ್ಕೆ. ಸೊ ಅವ್ರು ಬರೋ ಅಷ್ಟರಲ್ಲಿ ಇವಾಗ ನಾವು ಕೂಡ ಊಟ ಮಾಡ್ಕೊಳ್ತೀವಿ. ಸೀರಿಯಲ್ ಓಡ್ತಾ ಇದೆ. ಸೀರಿಯಲ್ ನೋಡ್ತಾ ಊಟ ಮಾಡೋದು. ಆಸೆ ಸೀರಿಯಲ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಇನ್ನೊಂದು ಅನುಪಮ ಅಂತ. ಸೊ ಅದೆಲ್ಲ ನಮ್ಮ ಮನೇಲಿದ್ದಾಗ ನಾನು ಮಿಸ್ ಮಾಡ್ತಾ ಇರಲಿಲ್ಲ. ಸೊ ಈ ನಡುವೆ ಮಿಸ್ ಮಾಡ್ಕೋತಾ ಇದೆ. ಇವಾಗ ಬರ್ತಾ ಇದೆ. ಸೊ ಊಟ ಮಾಡ್ತಾ ಸೀರಿಯಲ್ ನೋಡ್ತಾ ಊಟ ಮಾಡೋಣ. ಫಸ್ಟು ಅಮ್ಮ ಪರೋಟ ಹಾಕ್ಕೊಂಡಿರ್ತೀನಿ. ಒಂದೇ ಏನು ತಿನ್ನಲ್ಲ ಅಂತ ಇದ್ದಾರೆ ಅಮ್ಮ. ಸಾಯಂಕಾಲವೇ ತಿಂದಿದ್ದಾರಂತೆ, ಹಾಗಾಗಿ ಒಂದೇ ಪರೋಟ ತಿನ್ನಿ ಅಂತ ಹೇಳ್ತಾ ಇದ್ದೀನಿ. ಸೊ ಬನ್ನಿ ಒಂದೇ ಒಂದು ಪರೋಟ ಹಾಕ್ಕೊಡ್ತೀನಿ, ತಿನ್ನಲಿ. ನಮ್ಮಮ್ಮ ಒಂದು ದಿವ್ಸಕ್ಕೆ ಒಂದೇ ಟೈಮ್ ತಿನ್ನೋದು. ಚಿಕನ್ ಗ್ರೇವಿ ಮಾಡಿದ್ದೀವಿ ಗಟ್ಟಿಯಾಗಿ, ತುಂಬ ಚೆನ್ನಾಗಿರುತ್ತೆ. ಮಳೆ ಬೀಳ್ತಾ ಇದೆ. ಬಿಸಿ ಬಿಸಿ ಚಿಕನ್ ಸಾಂಬಾರು ಹಾಗೆ ಪರೋಟ ಹೇಗಿರುತ್ತೆ ಹೇಳಿ, ಸೂಪರಾಗಿ ಯಮ್ಮಿಯಾಗಿರುತ್ತೆ. ಅಮ್ಮ ಕೊಟ್ಟು ಬರೋಣ. ನಾವಮ್ಮ ತಿನ್ನಲ್ಲ ಅಂತಾರೆ, ನೋಡ್ಕೊಂಡಿದ್ವಿ. ಇವಾಗ ಇನ್ನು ನಮ್ಮಮ್ಮ ಊಟ ಬೇಡ, ಇವಾಗ ಸಾಯಂಕಾಲ ಹಂಗೆ ತಿಂದಿದ್ದೀನಿ ಅಂತ ಹೇಳ್ತಾಯಿದ್ರು. ಸೊ ಬೇಡ, ಹಂಗೆ ಮಲ್ಕೊಳ್ಳೋದು ಬೇಡ, ತಿನ್ನೋದೇ ಎರಡೇ ಟೈಮ್ ನಮ್ಮಮ್ಮ ಒಂದು ದಿವಸಕ್ಕೆ. ಒಂದೊಂದು ಸರಿ ಒಂದೇ ಟೈಮ್ ತಿಂತಾರೆ, ಹೊಟ್ಟೆ ಹಾಳಾಗ್ಬಿಡುತ್ತೆ ಅಂತ ಭಯ. ಅದಕ್ಕೆ ನಮ್ಮಮ್ಮ ಏನೂ ತಿನ್ನೋಕೆ ಹೋಗಲ್ಲ. ಸೊ ಒಂದೇ ಒಂದು ಪರೋಟ ಹಾಕ್ಕೊಟ್ಟಿದ್ದೀನಿ. ನನಗೆ ಊಟಕ್ಕೆ ಬಿಡಿಸ್ತಾ ಇದ್ದೀನಿ. ಅಮ್ಮನಿಗೆ ಒಂದೇ ಪರೋಟ ಸಾಕೋದು, ಬೇಡ ಬೇಡ ಅಂತ ಹೇಳ್ತಾರೆ. ಸೊ ತಿನ್ನಿ, ನಾಳೆ ಬೆಳಿಗ್ಗೆವರೆಗೂ ತಿನ್ನಲ್ಲ ಮತ್ತೇನೆ. ಹಾಗಾಗಿ ತಿಂದ್ಬಿಡಿ. ನಾಳೆ ಬೆಳಿಗ್ಗೆ ಕೂಡ 12 ಗಂಟೆಗೆ ತಿಂತಾರೋ ಇಲ್ಲ 10 ಗಂಟೆಗೆ ತಿಂತಾರೋ, ತುಂಬ ಲೇಟಾಗಿ ತಿಂತಾರೆ. ಹಾಗಾಗಿ ಸೊ ಬನ್ನಿ ನಾನು ಕೂಡ ಇವಾಗ ಪರೋಟ ಹಾಕ್ಕೊಂಡು ತಿಂತಾಯಿದ್ದೀನಿ. ಒಂದು ಪರೋಟ, ಒಂದು ಸ್ವಲ್ಪ ರೈಸು ಪಾಪು ಬಿಟ್ಟಿದ್ದಾನೆ, ಅವಾಗ ತಿನ್ನಿಸ್ದೆ. ನೋಡಿ ಇನ್ನೂ ಇಷ್ಟು ರೈಸ್ ಬಿಟ್ಟಿದ್ದಾನೆ, ಇದನ್ನೇ ತಿನ್ಕೊಳ್ತೀನಿ. ಹಾಗೆ ಒಂದು ಪರೋಟ ತಂದಿರುವಂಥ ಪರೋಟ ಅದು. ಸೊ ಮನೇಲಿ ಮಾಡಿರೋದಲ್ಲ. ಸೊ ಮನೇಲಾದರೆ ನಾನು ಚಿಕ್ಕ ಚಿಕ್ಕದಾಗಿ ಮಾಡ್ತೀನಿ, ಇಷ್ಟು ದೊಡ್ಡದಾಗಿ ಮಾಡೋಕ್ಕೆ ಬರೋದಿಲ್ಲ. ಹಾಗಾಗಿ ಸೊ ಯಾವಾಗನ ಮಾಡಿದಾಗ ಶೇರ್ ಮಾಡ್ಕೊಳ್ತೀನಿ. ಮತ್ತು ನಾನು ಊಟ ಆದಮೇಲೆ ಮತ್ತೆ ಸಿಗ್ತೀನಿ. ಸೊ ನೋಡಿ ಎಲ್ಲ ಕಿಚನ್ ಕೆಲಸ ಎಲ್ಲ ಕೆಲಸನ ಮುಗಿಸ್ಕೊಂಡೆ ಫ್ರೆಂಡ್ಸ್. ನೋಡ್ಬೋದು ಕಿಚನ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಆಯಿತು. ಸಿಂಕಲ್ಲಿರುವಂಥ ಪಾತ್ರೆ ಎಲ್ಲನೂ ವಾಶ್ ಮಾಡಿ ಎಲ್ಲ ಕ್ಲೀನಿಂಗ್ ಆಯಿತು. ಹಾಗೆ ಕಾಲು ತುಂಬಾ ಗಾಯ ಆಗಿತ್ತು. ಸೊ ಅದಕ್ಕೆಲ್ಲ ಆಯಿಂಟ್ಮೆಂಟ್ ಹಚ್ಚಿ ಇವಾಗ ಮಲ್ಕೋತಾ ಇದ್ದೀನಿ. ಇವಾಗ ಮಲ್ಕೊಂಡು ಇನ್ನು ನಾನು ಮಳೆ ಬೀಳ್ತಾನೆ ಇದೆ ಜೋರಾಗಿ. ಸೊ ಮತ್ತೆ ಈ ಬ್ಲಾಗ್ಸ ಮತ್ತೆ ನಾನು ನಾಳೆಯಿಂದ ಬೆಳಿಗ್ಗೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಾತೆ ಪೂರ್ತಿ ನೋಡಿ. ಸೊ ಬನ್ನಿ ಫ್ರೆಂಡ್ಸ್, ಮತ್ತೆ ನಾಳೆ ಸಿಗೋಣ.
ಇನ್ನು ಬೆಳಿಗ್ಗೆಯಿಂದ ಮತ್ತೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗಷ್ಟೇ ಎದ್ದು ರೆಡಿಯಾಗಿ ಅಂಗಡಿಗೆ ಹೋಗ್ತಾ ಇದ್ದೀವಿ. ನೈಟೆಲ್ಲ ಫುಲ್ ಮಳೆ ಬಿದ್ದಿದೆ, ಸೊ ಹಾಗಾಗಿ ರೋಡಲ್ಲಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ. ಅಂಗಡಿ ಕ್ಲೋಸ್ ಮಾಡಿ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಮನೆಗೆ ಹೋದ್ಮೇಲೆ ಈ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತಿನ ಬ್ಲಾಗ್ಸ್ ಪೂರ್ತಿ ನೋಡ್ತಾ ಇರಿ. ನಿನ್ನೆ ಮತ್ತು ಇವತ್ತು 2 ದಿವಸ ರೂಟೀನ ಶೇರ್ ಮಾಡಿದ್ದೀನಿ. ಎಲ್ಲ ಐಟಮ್ಸ್ ಎಲ್ಲ ಆಚೆದು ಏನಿದೆ ಕ್ಲೋಸ್ ಮಾಡಿಬಿಟ್ಟು ಹೋಗ್ಬೇಕಂದ್ರೆ ಇದೆಲ್ಲನೂ ಒಳಗಡೆ ಈ ರೀತಿಯಾಗಿ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ. ಎಲ್ಲ ಐಟಮ್ಸ್ ಒಳಗಡೆ ಜೋಡಿಸಿ ಆಮೇಲೆ ಹೋಗೋದು. ಇವತ್ತು ಮಳೆ ಬೀಳುವಂಗೆ ಹನಿ ಆಗ್ತಾಯಿತ್ತು, ಹಾಗಾಗಿ ಬೇಗ ನಾನು ಎಲ್ಲ ಒಳಗಡೆ ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ನಮ್ಮ ಮನೆಯವ್ರು ಬಂದ ಕೂಡಲೇ ಇನ್ನು ಮನೆಗೆ ಹೋಗೋದು. ನೋಡಿ, ಪಾಪದ ಯೂನಿಫಾರ್ಮ್ ಕೂಡ ಬಿಚ್ಚಿಲ್ಲ, ಇವತ್ತು ಸ್ಕೂಲಿಂದ ಬಂದು ಹಂಗೆ ಇದ್ದಾನೆ. ಮನೆಗೆ ಹೋಗಿ ಅವನ ಯೂನಿಫಾರ್ಮ್ ನಾಳೆಗೂ ಅದೇ ಯೂನಿಫಾರ್ಮ್ ಇರುತ್ತೆ. ಎಲ್ಲ ಕ್ಲೋಸಿಂಗ್ ಆಯಿತು. ಆಚೆ ಜೋಡಿಸಿರೋಂಥ ಐಟಮ್ಸ್ ಎಲ್ಲನೂ ಒಳಗಡೆ ಇಟ್ಟಿದ್ದೀನಿ. ಸರಿ, ಮನೆಗೆ ಹೋಗೋಣ ಇವಾಗ ಮನೆಗೆ ಬಂದು ಬ್ಲಾಗ್ಸ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮಳೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದ್ದೀನಿ, ಇಟ್ಕೊಂಡೇ ಬಂದ್ವಿ. ಸೊ ಬನ್ನಿ ಇವಾಗ ಫಸ್ಟ್ ಕಾಫಿ ಮಾಡಿ ಕುಡಿದ್ಬಿಟ್ಟು ಮತ್ತೆ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಇನ್ನು ಮನೆಗೆ ಬಂದ ಕೂಡಲೇ ನನ್ನ ಕೆಲಸ ಕಿಚನಲ್ಲೇ ಇರುತ್ತೆ ಜಾಸ್ತಿ. ಸೊ ಹಾಗಾಗಿ ನಾನು ಇವಾಗ ಮಳೆ ಕೂಡ ಬೀಳ್ತಾ ಇದೆಯಲ್ಲ, ಬಿಸಿ ಬಿಸಿಯಾಗಿ ಸ್ವಲ್ಪನೇ ತರಕಾರಿ ಇತ್ತು. ತರಕಾರಿ ಏನಾರ ತರೋಣ ಅಂದರೆ ಎಲ್ಲ ಶಾಪ್ಗಳು ಕ್ಲೋಸ್ ಆಗಿತ್ತು, ಮಳೆ ಬೀಳ್ತಾ ಇತ್ತು ಅಂಥೇಳಿ ಮನೆಯಲ್ಲಿರೋವಂಥ ತರಕಾರಿನೇ ಹಾಕಿ ಒಂದು ಬೆಸ್ಟ್ ಆಗಿರೋಂಥ ಸಿಂಪಲ್ ಮಸಾಲೆನ ಯೂಸ್ ಮಾಡಿ ಪಲಾವ್ ಮಾಡ್ತಾಯಿದ್ದೀನಿ. 2 ಗ್ಲಾಸ್ ಅಕ್ಕಿ ಹಾಕಿ, ಹಾಗೆ ಬೆಲ್ಲದ ಹಾಲಿನ ಪಾಯಸ ಮಾಡ್ತಾಯಿದ್ದೀನಿ ನಾನಿವತ್ತು. ಎಲ್ಲ ಕಡಿಮೆ ಮಸಾಲೆನೇ ತೊಗೊಂಡಿದ್ದೀನಿ. ಒಂದು ಚಿಕ್ಕದಾಗಿರೋಂಥ ಈರುಳ್ಳಿ, ಒಂದು 4 ಮೆಣಸಿನ್ಕಾಯಿ, 1 ಇಂಚ್ ಶುಂಠಿ, ಒಂದು 3 ಟೊಮೆಟೊ ಹಾಕ್ತಾಯಿದ್ದೀನಿ. ಒಂದು ಹಿಡಿ ಆಗೋಷ್ಟು ಫುಲ್ ಕೊತ್ತಂಬರಿನ ವಾಶ್ ಮಾಡಿ ಈ ಥರ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸೋಂಪು, ಚಕ್ಕೆ, ಲವಂಗ, 1 ಗಡ್ಡೆ ಬೆಳ್ಳುಳ್ಳಿ, ಹಾಗೆ 1 ಹಿಡಿ ಕೊಬ್ಬರಿ, ಇಷ್ಟನ್ನೇ ಹಾಕಿ ನಾನು ರುಬ್ತಾಯಿದ್ದೀನಿ. ಇನ್ನೇನು ಸೇರಿಸ್ತಾ ಇಲ್ಲ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಸೊ ಇನ್ನು ಬೇರೆ ಏನು ಮಸಾಲೆ ಬೇಡ, ಇಷ್ಟೇ ಮಸಾಲೆಯಲ್ಲಿ ಇವಾಗ ಬಿಸಿ ಬಿಸಿ ಪಲಾವ್ ತುಂಬಾ ರುಚಿಯಾಗಿರುತ್ತೆ. ಇನ್ನು ಇವಾಗ ಮಸಾಲೆ ರುಬ್ಬಿ ಇಟ್ಟಿದ್ದೀನಿ. ಸೊ ಮಸಾಲೆ ಎಲ್ಲ ರುಬ್ಬಿದ್ದಾಯಿತು. ಇನ್ನು ಕುಕ್ಕರ್ಗೆ ನಾನು ಇವಾಗ ಒಗ್ಗರಣೆ ಮಾಡ್ಕೋಬೇಕಲ್ವ. ಸೊ ಬಾಬು ಹಪ್ಪಳ ಬೇಕು ಅಂದ. ಸೊ ಅದೇ ಎಣ್ಣೆಯಲ್ಲಿ ಹಪ್ಪಳ ಕರೆದಿಟ್ಬಿಡೋಣ ಅಂತೇಳಿ ಫಸ್ಟು ಹಪ್ಪಳ ಎಲ್ಲ ಕರೆದಿಟ್ಮೇಲೆ ಒಂದು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಹಾಗೆ ಸ್ಪೈಸಸ್ ಬಂದು ಚಕ್ಕೆ, ಲವಂಗ, ಸ್ಟಾರ್ ಮೂಗು, ಸ್ವಲ್ಪ ಸೋಂಪು, ಒಂದು 4 ಪಲಾವ್ ಎಲೆ, ಒಂದು ಅರ್ಧ ಈರುಳ್ಳಿ, ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಷ್ಟನ್ನು ಫ್ರೈ ಆದ ಕೂಡಲೇ ಮತ್ತು ನಾನು ಕ್ಯಾಪ್ಸಿಕಮ್ ಸ್ವಲ್ಪ ದಪ್ಪ ಪೀಸ್ನೇ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ಸೇರಿಸಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆದಮೇಲೆ ಒಂದು ಸ್ವಲ್ಪ ತರಕಾರಿ ಇತ್ತು ಮನೇಲಿ, ಏನೇನು ತರಕಾರಿ ಇತ್ತು ಫ್ರಿಜ್ಜಲ್ಲೆಲ್ಲ ತೆಗೆದು ಒಂದು ಸ್ವಲ್ಪ ಇರೋ ತರಕಾರಿ ಎಲ್ಲನೂ ಹಾಕಿ ಈ ರೀತಿ ಮಾಡ್ತಾಯಿದ್ದೀನಿ. ಒಂದು ಅರ್ಧ ಆಗೋಷ್ಟು ಬೀಟ್ರೂಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಬೀನ್ಸು, ಒಂದು 2 ಆಲೂಗಡ್ಡೆ ಇತ್ತು, ಅದನ್ನು ಕೂಡ ಕಟ್ ಮಾಡಿ ಇವಾಗ ಸೇರಿಸ್ಕೋತೀನಿ. ಆಲೂಗಡ್ಡೆ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸಣ್ಣಗೆ ಈ ರೀತಿ ದಪ್ಪ ಪೀಸ್ನ ಕಟ್ ಮಾಡಿ ನೀರಲ್ಲಿ ಹಾಕಿದ್ದೀನಿ, ಇಲ್ಲ ಕಲರ್ ಚೇಂಜ್ ಆಗಿಬಿಡುತ್ತೆ ಅಂತೇಳಿ. ಸೊ ಅದನ್ನು ಕೂಡ ಎಣ್ಣೆಯಲ್ಲಿ ಹಾಕಿ ಬಾಡಿಸ್ಕೊಬೇಕು. ಇಷ್ಟನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಬಾಡಿಸ್ಕೋತೀವೋ ಅಷ್ಟೇ ರುಚಿ ಬರುತ್ತೆ ಈ ಪಲಾವು. ನಾವು ಎಣ್ಣೆಯಲ್ಲಿ ಎಷ್ಟು ತರಕಾರಿಗಳ ಮೇಲೆ ಸ್ವಲ್ಪ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ಇನ್ನು ರುಬ್ಬಿರೋಂಥ ಮಸಾಲೆನ ಹಾಕಿ, ಮಸಾಲೆನೇ ನಾನು ಯಾವಾಗೂ ಹಸಿ ಮಸಾಲೆನೇ ರುಬ್ಬಿಡ್ತೀನಿ. ಟೈಮ್ ಇರಲ್ಲ, ಲೇಟ್ ಆಗಿರುತ್ತೆ. ನೈಟ್ ಟೈಮ್ ಅಂಗಡಿಯಿಂದ ಮಳೆ ಬೀಳ್ತಾ ಇತ್ತು ಅಂತೇಳಿ ತುಂಬಾ ಲೇಟ್ ಆಗಿತ್ತು. ಹಾಗಾಗಿ ತುಂಬಾ ಫಾಸ್ಟಾಗಿ ಪಲಾವ್ ಇಡ್ತಾಯಿದ್ದೀನಿ. ಇಲ್ಲ ಬೇರೆ ಏನಾದರೂ ಮಾಡ್ಕೊಳ್ಳೋಂಥ ಪ್ಲ್ಯಾನ್ ಇತ್ತು, ಮತ್ತು ಪಲಾವ್ ಮಾಡೋವಂಥ ಪ್ಲ್ಯಾನ್ ಇರಲಿಲ್ಲ ಇವತ್ತು. ಮಸಾಲೆ ಎಲ್ಲ ಬಾಡಿಸ್ಕೊಂಡಾದ್ಮೇಲೆ ನಾನು 1 ಚಿಟಿಕೆ ಆಗೋಷ್ಟು ಅರಶಿನ ಪುಡಿನ ಹಾಕ್ತಾಯಿದ್ದೀನಿ. ಬೇರೆ ಇನ್ನೇನು ಮಸಾಲೆ ಯೂಸ್ ಮಾಡ್ತಾಯಿಲ್ಲ. ಮತ್ತು ಒಂದು ಸ್ವಲ್ಪ ಪಲಾವ್ ಪೌಡ್ರ್ ಇರಲಿಲ್ಲ ಇವತ್ತು, ಹಾಗಾಗಿ ಟೊಮಾಟೊ ಬಾತ್ ಪುಡಿ ಇಟ್ಟಿದ್ದೀನಿ. ಜಾಸ್ತಿ ಟೊಮಾಟೊ ಬಾತ್ ಮಾಡ್ತಾ ಇರ್ತೀವಲ್ಲ, ಅದಕ್ಕೋಸ್ಕರ ಒಂದು ಸೀಟೆ ತೊಗೊಂಡೋಗಿ ಇಟ್ಬಿಟ್ಟಿದ್ದೀನಿ ಟೊಮಾಟೊ ಬಾತ್ ಪುಡಿನ. ಸೊ ಅದನ್ನೇ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಟೊಮಾಟೊ ಪುಡಿನ ಸೇರಿಸ್ಬಿಟ್ಟು ಒಂದು ಸರಿ ಮಿಕ್ಸ್ ಮಾಡೋಣ. ನಾನು ಯಾವಾಗೂ ಧನಿಯಾ ಪುಡಿ ಅದೆಲ್ಲ ಹಾಕ್ತಾಯಿದ್ದೆ, ಧನಿಯಾ ಹಾಕೋಣ ಅಂದ್ಕೊಂಡೆ ಮರ್ತೋಗಿದ್ದೆ. ನೀವು ಬೇಕಾದರೆ ಒಂದು ಸ್ವಲ್ಪ ಧನಿಯಾ ಆಗಲಿ ಧನಿಯಾ ಪುಡಿ ಆದರೂ ಹಾಕ್ಕೊಳ್ಳಿ. ನಾನು ಧನಿಯಾ ಪುಡಿ ಜಾಸ್ತಿ ಯೂಸ್ ಮಾಡಲ್ಲ. 2 ಗ್ಲಾಸ್ ಅಕ್ಕಿ ಹಾಕ್ತಾಯಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ ಇಲ್ಲಿ ನೀರು ಎಷ್ಟು ಹಾಕ್ತೀನಿ ಅಂದರೆ 3.5 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ರೆ ನಮಗೆ ಅನ್ನ ತುಂಬಾ ಪರ್ಫೆಕ್ಟಾಗಿ ಉದ್ರಾಗಿ ತುಂಬಾ ಸಾಫ್ಟಾಗಿ ಬರುತ್ತೆ. ಇನ್ನು ಜಾಸ್ತಿ ನೀರು ಹಾಕ್ತು ಅಂದರೆ ಒಂಥರ ಮೆತ್ತಗಾಗ್ಬಿಡುತ್ತೆ, ತಿನ್ನೋದಕ್ಕಾಗಲ್ಲ ಪಲಾವ್ ಆಗಲಿ ಟೊಮೊಟೊ ಬಾತ್ ಆಗಲಿ. ಸೊ ಉದ್ರಾಗಿ ಇರಿದ್ರೆ ತುಂಬಾ ಟೇಸ್ಟಿ ಇರುತ್ತೆ. ಹಾಗಾಗಿ ನಾನು ಕರೆಕ್ಟಾಗಿ 2 ಗ್ಲಾಸ್ ಅಕ್ಕಿಗೆ ಅದೇ ಗ್ಲಾಸ್ ಅಳತೆಗೆ ನಾನು ಕರೆಕ್ಟಾಗಿ 3.5 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇವಾಗ ಮಸಾಲೆಗೆ ಅಕ್ಕಿ ತೊಳೆದು ಹಾಕಿದ್ದೀನಿ.
ಇಲ್ಲ ನೀರು ಹಾಕಿ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿ ಬೇಕಾದರೆ ನೀವು ಇದ್ರ ಜೊತೆಗೆ ಒಂದು ಸ್ವಲ್ಪ ಲಿಂಬೆಹಣ್ಣು ರಸ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಸೊ ನಾನು ಲಿಂಬೆಹಣ್ಣು ರಸ ಏನು ಹಾಕಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಕರೆಕ್ಟಾಗಿ 3 ವಿಜಿಲ್ ಹಾಕ್ಸಿದ್ರೆ ಸಾಕು. ಸೊ 3 ವಿಜಿಲ್ ಆದಮೇಲೆ ನಾನು ಗ್ಯಾಸ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಓಪನ್ ಮಾಡ್ತೀನಿ. ಸೊ ಬಿಸಿ ಇದ್ದಾಗಲೇ ನೀವೇನಾದರೂ ಏರ್ ತೆಗೆದು ಓಪನ್ ಮಾಡಿದರೆ ನಿಮಗೆ ಅನ್ನ ಬೆಂದಿರಲ್ಲ. ಹಾಗಾಗಿ ನಾನು ಕರೆಕ್ಟಾಗಿ 3 ವಿಜಿಲ್ ಹಾಕಿಸಿ ಅದು ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಅನ್ನ ಯಾವ ರೀತಿ ಆಗಿರುತ್ತೆ ಅಂತ ಹೇಳಿ ಮತ್ತೆ ತೋರಿಸ್ತೀನಿ ನಿಮಗೆ. ನೋಡಿ ವಿಜಿಲ್ ಹಾಕಿಸ್ತಾ ಇದ್ದೀನಿ. ಸೊ ವಿಜಿಲ್ ಆಗೋ ಅಷ್ಟರಲ್ಲಿ ಈ ಕಡೆ ನಾನು ಇವತ್ತು ಇದು ಪಾಯಸನ ಮಾಡ್ಕೊತಾ ಇದ್ದೆ. ಬೆಲ್ಲ ಹಾಕಿ ಒಂದೇ ಒಂದು ಚಿಕ್ಕ ಗ್ಲಾಸಿಂದ ಹಾಲನ್ನ ಹಾಕಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಪಾಯಸ ಮಾಡಿಕೊಂಡ್ರೆ. ನೀರು ಹಾಕಿ ಆಲ್ಮೋಸ್ಟ್ ಸುಮಾರು ಸರಿ ಈ ಪಾಯಸದ ರೆಸಿಪಿನ ತೋರಿಸಿದ್ದೀನಿ. ಆಲ್ರೆಡಿ ನಾನು ಅವಾಗೇ ಬೆಲ್ಲನ ನೀರಲ್ಲಿ ನೆನೆಸ್ಕೊಂಡು ಅದು ಬಿಸಿ ಮಾಡಿ ಸೋದಿಸ್ಕೊಂಡು ಈ ರೀತಿ ಶಾವಿಗೆ ಪಾಯಸ ಮಾಡ್ತಾಯಿದ್ದೀನಿ. ಮತ್ತು ಚಿಕ್ಕ ಗ್ಲಾಸಿಂದ ಹಾಲನ್ನ ಹಾಕಿ ಜಾಸ್ತಿ ನೀರನ್ನ ಹಾಕಿ ಪಾಯಸನ ಮಾಡ್ಕೊಂಡಿದ್ದೀನಿ. ಸೊ ಅಷ್ಟೇ, ಅದು ತುಂಬ ಸರಿ ತೋರಿಸಿದ್ದೀನಿ. ಹಾಗಾಗಿ ಏನು ಡೀಟೇಲಾಗಿ ವಿಡಿಯೋ ಮಾಡ್ಕೊಂಡಿಲ್ಲ. ಸೊ ಮಿನಿ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೋಡಿ. ಮತ್ತು ನೋಡ್ಬೋದು ಕುಕ್ಕರ್ ಪೂರ್ತಿಯಾಗಿ ಏರ್ ಹೋದ್ಮೇಲೆ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಅನ್ನ ಎಷ್ಟು ಸಾಫ್ಟಾಗಿ ಬೆಂದಿದೆ ಮತ್ತು ಉದುರುದ್ರಾಗಿದೆ ಅಂಥೇಳಿ ನೋಡಿದ್ರಲ್ಲ, ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ನಾವು ಪಲಾವ್ ಮಾಡ್ಕೊಂಡು ಅಂದರೆ. ಇವತ್ತಿನ ಪಲಾವ್ ರೆಸಿಪಿ ನೋಡ್ಕೊಂಡ್ರಲ್ಲ, ನಮ್ಮ ಮನೇಲಿ ದಿನನಿತ್ಯ ನಾನು ಏನು ಅಡುಗೆ ಮಾಡ್ಕೊಳ್ತೀನಿ ಅದನ್ನೆಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ. ಸೊ ಯಾಕಂದರೆ ಹೊಸಬ್ರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತಾರೆ, ಸೊ ಅವ್ರು ನೋಡಿರಲ್ಲ, ಅವ್ರಿಗೂ ಯೂಸ್ ಆಗಲಿ ಅಂತ ಹೇಳಿ. ಸೊ ಇವತ್ತಿನ ಈ ಬ್ಲಾಗ್ಸ್ನ ಇಲ್ಲಿಗೆ ಎಂಡ್ ಮಾಡಿ ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ಬ್ಲಾಗ್ ಒಂದಿಗೆ ಮತ್ತೆ ಸಿಗೋಣ ಫ್ರೆಂಡ್ಸ್. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ.